ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 27ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ತದಿಗೆ ಅಂದರೆ 3ನೇ ದಿವಸ. ಇದು ಈ ದಿನ ಬೆಳಿಗ್ಗೆ 6:26 ಇರಲಿದೆ. ನಂತರ ಚತುರ್ಥಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 2:33 ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ, ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8:20 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:47 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:06 ಬೆಳಿಗ್ಗೆ 7:39 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:55 ಮಧ್ಯಾಹ್ನ 3:29 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 8:33 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 7:22 ರಾತ್ರಿ 9:01 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:01 ಸೂರ್ಯಾಸ್ತ ಸಂಜೆ 6:32. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಶಾಶ್ವತ. ಹಾಗಾಗಿನೇ ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ಶ್ರಮದಾಯಕವಾಗಿದ್ದರೂ ಕೂಡ ಶಾಶ್ವತವಾದಂಥ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ನಮ್ಮ ಆಯುಷ್ಯಕ್ಕೆ, ನಮ್ಮ ಕರ್ಮಕ್ಕೆ, ನಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕಾರಕನಾಗಿರುವಂಥವನು ಶನಿ. ಹಾಗಾಗಿನೇ ಈ ದಿನ ಒಂದು ಶಾಶ್ವತವಾದಂಥ ಕೆಲಸ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥದ್ದು. ಇದು ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ಇರುತ್ತೆ ಈ ಆಧ್ಯಾತ್ಮಿಕ ಸಾಧನೆ. ಹಾಗಾಗಿ ಅಂತಹ ಸಾಧಕರಿಗೆ ವಿಶೇಷವಾದಂತಹ ಅನುಕೂಲತೆಗಳು ಒದಗಿ ಬರುವಂತಹ ಸಂದರ್ಭ ಇದೆ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ವಿದ್ಯೆಯನ್ನು ಕಲಿಯುವಂಥವ್ರಿಗೂ ಕೂಡ ತುಂಬ ಅನುಕೂಲಕರವಾಗಿದೆ ಈ ದಿನದಲ್ಲಿ, ಈ ಶನಿಯ ಅಧಿಪತ್ಯದಲ್ಲಿ ಇರುವಂಥ ದಿನ. ಹಾಗೆ ಕೆಲಸ ಕಾರ್ಯಗಳು ತುಂಬ ಲಾಭದಾಯಕ ಸ್ಥಿತಿಯಲ್ಲಿ ನಡೆಯುತ್ತೆ, ಆದರೆ ಮಂದಗತಿಯಲ್ಲಿ ನಡೆಯುತ್ತೆ, ತುಂಬ ನಿಧಾನ. ಹಾಗಾಗಿ ತಾಳ್ಮೆಯಿಂದ ಈ ದಿನ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ
ಶನಿ ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆ 2 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 22 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 25 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಏಕೆಂದರೆ ಈ ಫಲಿತಾಂಶಗಳು ಬಹಳ ನಿಧಾನವಾಗಿ ಬರುತ್ತೆ. ಇನ್ನು ಈ ದಿನ ಇರುವಂಥ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಇದು ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಗುರು ಹೋರವನ್ನು ನೀವು ಅನುಸರಣೆ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 5 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ರವಿ ಹೋರಾದಲ್ಲಿ ಯಾವುದೇ ಕೆಲಸಗಳಿಗೆ ಕೈ ಹಾಕಬೇಡಿ, ತಟಸ್ಥವಾಗಿದ್ದುಬಿಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ, ರಾಜಕಾರಣಿಗಳಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಾಗಲಿ ಆದಷ್ಟು ಈ ದಿನ ರವಿ ಹೋರವನ್ನು ಅವಾಯ್ಡ್ ಮಾಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ರವಿ ಹೋರಾದಲ್ಲಿ ಅಷ್ಟು ಉತ್ತಮ ಫಲವನ್ನು ತರಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 11 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಅಪರಾಹ್ನ 5 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಸಾಹಸ ಕೃತ್ಯಗಳನ್ನು ಮಾಡುವಂಥ ಇಲಾಖೆಯವರು, ಪೊಲೀಸ್ ಇರ್ಬೋದು, ಮಿಲಿಟರಿ ಇರ್ಬೋದು, ಅಗ್ನಿಶಾಮಕ ದಳ ಇರ್ಬೋದು, ಅಥವಾ BSF ಇರ್ಬೋದು, ಇಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಈ ದಿನ ತುಂಬ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಬರುತ್ತೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ. ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯ ಸಮಯ ಯಾವುದು ಅನ್ನೋವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿ ವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಿತಾಂಶ ಸಿಕ್ಕಿದಾಗ ಮನಸ್ಸಿಗೂ ಸಂತೋಷ, ಹಾಗೆ ಮತ್ತೊಂದು ಕೆಲಸವನ್ನು ಮಾಡಲಿಕ್ಕೂ ಕೂಡ ಇದು ಪ್ರೇರೇಪಣೆಯನ್ನು ನೀಡುತ್ತೆ. ಬಹಳ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಇಂಥ ವಿಚಾರಗಳನ್ನು ನೀವು ತಿಳ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನದ ತದಿಗೆಯ ತಿಥಿ ಬೆಳಿಗ್ಗೆ 6 ಗಂಟೆ 26 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ನಂತರ ಚತುರ್ಥಿಯ ತಿಥಿ ಆರಂಭ ಆಗುತ್ತೆ. ಹಾಗಾಗಿನೇ ಈ ಸಂಕಷ್ಟಹಾರ ಚತುರ್ಥಿಯನ್ನು ಈ ದಿನ ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ಚಂದ್ರೋದಯ ಈ ದಿನ ರಾತ್ರಿ 9 ಗಂಟೆ 43 ನಿಮಿಷಕ್ಕೆ ಸಂಭವಿಸುವಂಥದ್ದು. ಹಾಗಾಗಿ ಸಂಕಷ್ಟಹಾರ ಚತುರ್ಥಿಯನ್ನು, ಗಣಪತಿಯ ವ್ರತವನ್ನು ಆಚರಣೆ ಮಾಡುವಂಥವರು ಈ ಒಂದು ಸಮಯವನ್ನು ಅನುಪಾಲನೆ ಮಾಡಿ ಅಂತ ಹೇಳ್ತಾ, ಇನ್ನು ನಾಳೆಯ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ದಿನ. ಏಕೆಂದರೆ ಮೂಲ ನಕ್ಷತ್ರ ಇರುತ್ತೆ, ಭಾನುವಾರ ಇರುವಂಥದ್ದು. ಹಾಗಾಗಿ ಮೂಲ ನಕ್ಷತ್ರ ಭಾನುವಾರ ಒಟ್ಟಿಗೆ ಸಂಭವಿಸಿದರೆ ಆ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಹಾಗಾಗಿ ಕೆಲವೊಂದು ಪ್ರಮುಖವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ, ಹಾಗೆ ಪ್ರಮುಖವಾದ ನಿರ್ಧಾರಗಳನ್ನು ಮಾಡಲಿಕ್ಕೆ, ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಬಹಳ ಪ್ರಶಸ್ತವಾಗಿರುವಂಥ ದಿನ ನಾಳೆಯ ದಿನ. ಇನ್ನು ಈ ದಿನ ಶನಿವಾರ, ಶನಿದೇವರನ್ನು ಕೆಲವರು ಆರಾಧನೆ ಮಾಡ್ತಾರೆ. ಬಂದಿರುವಂಥ ಕಷ್ಟಗಳನ್ನು ನಿವಾರಣೆ ಮಾಡುವಂತ ಹೇಳಿ ಪರಿಪರಿಯಾಗಿ ಬೇಡಿಕೊಳ್ಳುವಂಥದ್ದು ಇದೆ. ಆದರೆ ವರ್ಷಾನುವರ್ಷದಿಂದ ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಕೆಲವರು. ಆದರೂ ಕೂಡ ಕಷ್ಟಗಳು ನಿವಾರಣೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ನಮ್ಮ ಬಂಧುಗಳಲ್ಲಿರುತ್ತೆ. ಹಾಗೆ ಕಷ್ಟಗಳು ಯಾಕೆ ಬೇಗ ಮುಕ್ತಿ ಆಗ್ತಾ ಇಲ್ಲ, ಅಥವಾ ಕಷ್ಟಗಳು ಪರಿಹಾರ ಆಗಿ ನಮಗೆ ಸುಖದ ಜೀವನ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಜಿಜ್ಞಾಸೆ ಮೂಡುವಂಥದ್ದು ಸಹಜ. ಹಾಗಾಗಿ ಇಲ್ಲಿ ಭಾಳ ವಿಶೇಷವಾಗಿ ಒಂದನ್ನು ಗಮನಿಸಬೇಕೇನು ಅಂತ ಹೇಳಿದ್ರೆ,
ಶನಿದೇವರಿಗೆ ಬಲಪಾದದ ಕಿರು ಬೆರಳಿಗೆ ಎಣ್ಣೆಯನ್ನ ಹಚ್ಚಬೇಕು. ಇಲ್ಲಿ ನೀವು ಅಭಿಷೇಕ ಮಾಡಿದಾಗ ತಲೆಯ ಭಾಗದಿಂದ ಕಾಲಿನವರೆಗೆ ಆ ತೈಲ ಏನಿದೆ ಅದು ಇಳಿಯುವವರೆಗೆ ಸಾಕಷ್ಟು ಸಮಯ ಆಗತ್ತೆ. ಕೆಲವೊಮ್ಮೆ ನೀವು ಬಳಸುವಂತಹ ಎಣ್ಣೆ ಕಾಲಿನವರೆಗೂ ಕೂಡ ಬರೋದೇ ಇಲ್ಲ, ಎಲ್ಲೋ ಮಧ್ಯದಲ್ಲೇ ನಿಂತು ಹೋಗುವಂಥದ್ದು ಇದೆ. ಹಾಗಾಗಿನೇ ಬಹಳ ಸಮಯ ಇರೋದ್ರಿಂದಲೇ ಇಲ್ಲಿ ಕಷ್ಟಗಳು ಕೂಡ ಕರಗಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಶನಿದೇವರ ಪಾದದ ಕಿರು ಬೆರಳಿಗೆ ತಿಲತೈಲವನ್ನು ಸಮರ್ಪಣೆ ಮಾಡಬೇಕು. ಇಲ್ಲಿ ಶೀಘ್ರ ಪರಿಹಾರವನ್ನು ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಕಷ್ಟಗಳು ಪರಿಹಾರ ಆಗಿ ಸುಖ ಸಿಕ್ಕಬೇಕು ಅಂತ ಹೇಳಿದ್ರೆ ಶನಿದೇವರ ಬಲಪಾದದ ಕಿರುಬೆರಳಿಗೆ ಎಳ್ಳೆಣ್ಣೆಯನ್ನು ಹಚ್ಚಿ ನಿಮ್ಮ ಕಷ್ಟಗಳನ್ನು ಅಥವಾ ನಿಮ್ಮ ಸಮಸ್ಯೆಗಳನ್ನು ನಿವೇದನೆ ಮಾಡಿಕೊಳ್ಳಿ. ಖಂಡಿತ ಅದರ ಫಲಿತಾಂಶ ನಿಮಗೆ ಗೊತ್ತಾಗುತ್ತೆ. ಬಹಳ ಬೇಗ ನಿವಾರಣೆಯಾಗಿ ಸುಖದ ಜೀವನ ತಮ್ಮದಾಗತ್ತೆ. ಇನ್ನು ಕೆಲವರಿಗೆ ಹಿಡಿದ ಕೆಲಸಗಳು ಪೂರ್ಣ ಆಗಲ್ಲ, ಏನೋ ಅಡಚಣೆಗಳು ಕೂಡ ಇದ್ದೇ ಇರುತ್ತೆ. ಇದು ಕೂಡ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರವನ್ನು ತರಿಸ್ತಾ ಇರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸಗಳು ಮುಂದುವರಿತಾ ಇಲ್ವಲ್ಲ, ಎಲ್ಲೋ ಒಂದು ಕಡೆ ಫಲಿತಾಂಶ ಸಿಗ್ತಾ ಇಲ್ವಲ್ಲ ಅನ್ನುವಂಥದ್ದಕ್ಕೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಒಂದು ವಿಭಿನ್ನವಾದ ಆಲೋಚನೆಯನ್ನು ಮಾಡಿ ಒಂದು ಪರಿಹಾರವನ್ನು ತಿಳಿಸ್ತಾ ಇದೆ. ಅದೇನೆಂದರೆ, ಕೆಲವರು ಕತ್ತಿಗೆ ಅಥವಾ ಕೈಗೆ ದಾರವನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಅಂಥ ದಾರವನ್ನು ಕಟ್ಕೊಂಡಿರೋದ್ರಿಂದಲೇ ಕೆಲವೊಮ್ಮೆ ನಕಾರಾತ್ಮಕ ಒಂದು ಎನರ್ಜಿ ಅಲ್ಲಿಂದ ಬಿಡುಗಡೆ ಆಗುತ್ತೆ. ಹಾಗಾಗಿ ನೀವು ಸ್ವತಃ ನಿಮ್ಮ ಕೈಯಾರೆ ಮಾಡುವಂತಹ ಕೆಲಸಗಳಿಂದ ಈ ಒಂದು ನಿರೀಕ್ಷಿತ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಹಾಗೆ ಕೆಲಸ ಮಾಡುವಾಗ ಬೇರೆಯವರೊಬ್ಬರು ಜೊತೆಯಲ್ಲಿದ್ದರೆ ಕೆಲಸ ಆಗುತ್ತೆ, ಆದರೆ ಒಂಟಿಯಾಗಿ ನೀವೊಬ್ಬರೇ ಹೋದರೆ ಆ ಕೆಲಸಗಳಾಗಲ್ಲ ಅನ್ನುವಂಥ ವಿಚಾರ ಇರುತ್ತೆ. ಇದು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು. ಹಾಗಾಗಿ ಕತ್ತಿಗೆಗಾಗಲಿ ಅಥವಾ ಕೈಗಾಗಲಿ ಕರಿ ದಾರವನ್ನು ಕಟ್ಕೊಳ್ಬಾರ್ದು ಅನ್ನುವಂಥ ವಿಚಾರ. ಹೆಣ್ಣು ಮಕ್ಕಳು ಎಡಗಾಲಿಗೆ ಕಟ್ಕೊಳ್ತಾರೆ, ಗಂಡು ಮಕ್ಕಳು ಬಲಗಾಲಿಗೆ ಕಟ್ಕೊಳ್ತಾರೆ. ಇದು ಪರವಾಗಿಲ್ಲ. ಆದರೆ ಕತ್ತಿಗೇನಾದರೂ ಅಂದರೆ ಕುತ್ತಿಗೆಗೆ ಏನಾದರೂ ಕಪ್ಪು ದಾರವನ್ನು ಕಟ್ಟಿಕೊಂಡ್ರೆ ವ್ಯಕ್ತಿಗಳ ಮೇಲೆ ಕೋಪೋದ್ರಿಕ್ತವಾಗುವಂಥ ಸ್ವಭಾವ ಬೆಳೆದು ಬಿಡುತ್ತೆ. ಸಣ್ಣ ಪುಟ್ಟದ್ದಕ್ಕೂ ಕೂಡ ಸಿಡಿ ಅಂತ ಇರ್ತಾರೆ. ಹಾಗಾಗಿ ಈ ಕೋಪವನ್ನು ಹತೋಟಿ ಮೀರಿ ಹೆಚ್ಚಿಸುವಂಥದ್ದು ಈ ಒಂದು ಕ್ರಮ. ಹಾಗಾಗಿ ಕೈಯಲ್ಲಿ ಕಟ್ಕೊಂಡ್ರೆ ಇದು ಆದಾಯ ಕಡಿಮೆ ಆಗುತ್ತೆ, ನಕಾರಾತ್ಮಕ ಶಕ್ತಿಯನ್ನು ಇದು ಆಕರ್ಷಣೆ ಮಾಡುತ್ತೆ. ಹಾಗಾಗಿನೇ ಈ ಕಪ್ಪು ಶನಿಯನ್ನು ಪ್ರತಿನಿಧಿಸುವಂಥದ್ದು. ಹಾಗೆ ಕಾಲುಗಳು ಕೂಡ ಶನಿಗೆ ಸಂಬಂಧಪಟ್ಟಂತಹ ಒಂದು ಅಂಗ. ಹಾಗಾಗಿ ಶನಿ ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಕಪ್ಪು ದಾರವನ್ನು ಹೆಣ್ಣು ಮಕ್ಕಳು ಎಡಗಾಲಿಗೂ ಗಂಡು ಮಕ್ಕಳು ಬಲಗಾಲಿಗೂ ಕಟ್ಕೊಳ್ಬೋದು. ಆದರೆ ಇದನ್ನು ಅಂದರೆ ಕಪ್ಪು ದಾರವನ್ನು ಕೈಗಾಗಲಿ ಅಥವಾ ಕುತ್ತಿಗೆಗಾಗಲಿ ಕಟ್ಕೊಳ್ಬೇಡಿ. ಇದು ನಕಾರಾತ್ಮಕ ಶಕ್ತಿಯನ್ನು ಬಿಡುಗಡೆ ಮಾಡೋದ್ರಿಂದ ಈಗಾಗಲೇ ಹೇಳಿದಾಗೆ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗುತ್ತೆ. ಇನ್ನು ಕೆಲವರು ಮಾಡ್ತಾ ಇರುವಂತಹ ವ್ಯಾಪಾರ ವ್ಯವಹಾರ ಇದರಲ್ಲಿ ಲಾಭ ಇಲ್ಲ, ಪ್ರತಿದಿನ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ನಮ್ಮ ಬಂಧುಗಳು ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಕಿದ ಬಂಡವಾಳ ವಾಪಸ್ಸು ಬರ್ತಾ ಇಲ್ಲ. ಅದು ಹೋಟೆಲ್ ಬಿಸ್ನೆಸ್ ಇರಲಿ ಅಥವಾ ಬೇರೆ ಯಾವುದೇ ಒಂದು ಚಿಲ್ಲರೆ ಮಾರಾಟ ಇರಲಿ, ಇಲ್ಲೂ ಕೂಡ ನಷ್ಟ ಉಂಟಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ನಷ್ಟವನ್ನು ಅನುಭವಿಸ್ತಾ ಇದ್ದರೆ ತಂದಿರುವಂತಹ ಸಾಲವನ್ನು ವಾಪಸ್ಸು ಕೊಡಲಿಕ್ಕಾಗಲ್ಲ. ಮನುಷ್ಯ ಮೇಲೇಳಕ್ಕೆ ಸಾಧ್ಯ ಆಗಲ್ಲ. ಒಂದು ಸಾಲವನ್ನು ತೀರಿಸಲಿಕ್ಕೆ ಮತ್ತೊಂದು ಕಡೆ ಸಾಲವನ್ನು ಮಾಡಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಬರೀ ಸಾಲವನ್ನೇ ಮಾಡಿ ದಿನ ದುಡ್ತಾ ಇರುವಂತಹ ಸಂದರ್ಭಗಳು ಕೂಡ ಹಲವರಲ್ಲಿರುತ್ತೆ. ಇಲ್ಲಿ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು ಅನ್ನುವಂಥ ಒಂದು ನಂಬಿಕೆ ಕೆಲವರಲ್ಲಿದೆ. ಅದೇನೆಂದರೆ, ವಾರದ ಯಾವುದೇ ಸಮಯದಲ್ಲಿ ಒಂದು ಗಾಜಿನ ಸೀಸೆಯಲ್ಲಿ 25 ಗ್ರಾಮಿನಷ್ಟು ಅಥವಾ 50 ಗ್ರಾಮ್ನಷ್ಟು ಸಾಸಿವೆ ಎಣ್ಣೆಯನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಗಟ್ಟಿಯಾಗಿ ಮುಚ್ಚಳವನ್ನು ಹಾಕಿ ನದಿ ಪಾತ್ರದಲ್ಲಿ, ಅಂದರೆ ನೀರಿನ ಸಮೀಪ ಇರುವಂಥ ಕೆರೆಯಲ್ಲಾಗಲಿ ನದಿಯಲ್ಲಾಗಲಿ ಸರೋವರದಲ್ಲಾಗಲಿ ಆ ಸೀಸೆಯನ್ನು ಸ್ವಲ್ಪ ಮಣ್ಣನ್ನು ತೆಗೆದು ಆ ಬಾಟಲಿಯನ್ನು ಭೂಮಿಯೊಳಗೆ ಊಳಬೇಕು. ನಂತರ ವಿಸ್ಮಯ ಅನ್ನುವಂಥ ರೀತಿಯಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಡೆಯುತ್ತೆ. ಅದರಲ್ಲೂ ನಿಮ್ಮ ವಹಿವಾಟು ಲಾಭದ ಸ್ಥಿತಿಯಲ್ಲಿ ನಡೀತಾ ಇರುತ್ತೆ. ಇದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿ ಅನುಕೂಲವನ್ನು ಖಂಡಿತ ಪಡ್ಕೊಳ್ತೀರಿ ಅನ್ನುವಂಥ ವಿಚಾರಗಳು ಕೂಡ ಇದೆ. ಹಾಗಾಗಿ ನಮ್ಮ ಬಂಧುಗಳು ಇಂತಹ ಸೂಕ್ಷ್ಮದ ವಿಚಾರಗಳನ್ನು ಅನುಸರಣೆ ಮಾಡಿ. ಇದಕ್ಕೆ ಹೆಚ್ಚು ಖರ್ಚಿಲ್ಲ, ಆದರೆ ಬೇಕಾಗಿರುವಂಥದ್ದು ನಿಷ್ಠೆ ಮತ್ತು ನಂಬಿಕೆ. ಇದನ್ನು ನೀವು ಮುಂದುವರಿಸಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಹಣಕಾಸಿನ ಚಟುವಟಿಕೆಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಒಳ್ಳೆಯದಾಗತ್ತೆ.
ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದೆ, ಶನಿದೇವರ ವಾಹನ ಅಂತ ಹೇಳಿದ್ರೆ ಅದು ಕಾಗೆ. ಅದರಲ್ಲೂ ಕಪ್ಪು ಕಾಗೆ ಶನಿದೇವರ ವಾಹನವಾಗಿ ಇರುವಂಥದ್ದು. ಹಾಗೆ ಈ ಕಾಗೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಇದೆ. ಏಕೆಂದರೆ ಪ್ರತಿಯೊಂದರಲ್ಲೂ ಕೂಡ ನಾವು ಕಾಗೆಯನ್ನು ನಿರೀಕ್ಷೆ ಮಾಡ್ತಾ ಇರ್ತೇವೆ. ಏಕೆಂದರೆ ಕಾಗೆ ನಮ್ಮ ಪೂರ್ವಜರ ಸಂಕೇತ ಅಂತ ಹೇಳ್ತಾರೆ. ಹಾಗಾಗಿನೇ ಕಾಗೆ ಮನೆಯ ಹತ್ತಿರ ಬಂದು ಕೂರುವಂಥದ್ದಾಗಲಿ ಅಥವಾ ನಮ್ಮ ತಲೆಗೆ ಬಂದು ಕುಟ್ಟುವಂಥದ್ದಾಗಲಿ ಆದರೆ ಅದಕ್ಕೂ ಕೂಡ ನಾನಾ ಅರ್ಥಗಳನ್ನು ನಮ್ಮ ಹಿರಿಯರು ಕಲ್ಪಿಸ್ತಾರೆ. ಅದರಿಂದ ಏನಾಗತ್ತೆ ಅನ್ನೋಂಥ ವಿಚಾರಗಳನ್ನು ಕೆಲವರು ತಿಳ್ಕೊಳ್ಳುವಂಥ ಕುತೂಹಲ ಇರುತ್ತೆ. ಕಾಗೆಯನ್ನು ಇಲ್ಲಿ ಬಹಳ ವಿಶೇಷವಾಗಿ ಪರಿಗಣಿಸುವಂಥದ್ದೇ ಇದಕ್ಕೆ ಕಾರಣ. ಎಷ್ಟೋ ವೇಳೆ ನಾವು ಗತಿಸಿದಂತಹ ಹಿರಿಯರಿಗೆ ಮತ್ತು ಅವರ ಹೆಸರಿನಲ್ಲಿ ಇಟ್ಟಂತಹ ಎಡೆಯನ್ನಾಗಲಿ ಆಹಾರವನ್ನಾಗಲಿ ಕಾಗೆ ಬಂದು ಮುಟ್ಟಬೇಕು, ಕಾಗೆ ತಿನ್ನಬೇಕು, ಆಗಲೇ ಹಿರಿಯರು ಮುಕ್ತಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಹಿರಿಯರಲ್ಲಿದೆ. ಇನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಅನೇಕರಿಗೆ ಈ ಕಾಗೆ ಭಯವನ್ನು ಕೂಡ ಹುಟ್ಟಿಸತ್ತೆ. ಏಕೆ ಅಂತ ಹೇಳಿದ್ರೆ, ಕಾಗೆ ಏನಾದರೂ ಬಂದು ನಮ್ಮನ್ನ ಮುಟ್ಟಿದ್ರೆ ಅಥವಾ ಕಾಗೆ ನಮ್ಮ ತಲೆಗೆ ಬಡಿದ್ರೆ ಅಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅದು ಅಪಶಕುನ, ಏನೋ ಒಂದು ಕೆಟ್ಟದ್ದರ ಸೂಚನೆ ಅನ್ನುವಂಥ ಒಂದು ಕಲ್ಪನೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಕಾಗೆ ಅಶುಭ ಫಲಗಳನ್ನಷ್ಟೇ ಅಲ್ಲ, ಶುಭ ಫಲಗಳನ್ನು ಕೂಡ ತರುವಂಥದ್ದು. ಇಲ್ಲಿ ನಮ್ಮ ಭವಿಷ್ಯದ ಬಗ್ಗೆ ಕಾಗೆ ಸಾಕಷ್ಟು ಸೂಚನೆಯನ್ನು ನೀಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಕಾಗೆ ನಮ್ಮನ್ನು ಎಚ್ಚರಿಸುತ್ತೆ. ಬೆಳಿಗ್ಗೆ ಏಳುವಾಗಲೇ ಕಾಗೆಯ ಶಬ್ದವನ್ನು ನಾವು ಕೇಳಬಹುದು. ಅದು ಬೆಳಗಾಯಿತು ಅಂತ ಹೇಳಿ ನಮ್ಮನ್ನು ಎಚ್ಚರಿಸುವಂಥದ್ದು. ಜೊತೆಗೆ ನಮ್ಮ ಬಳಿ ಏನಾದರೂ ಕಾಗೆ ಸುಳಿತಾ ಇದ್ರೆ, ನಮ್ಮ ಹತ್ತಿರವೇ ಅದು ಬಂದು ಕೂಗ್ತಾ ಇದ್ರೆ, ಎಲ್ಲೋ ಒಂದು ಅನರ್ಥಗಳಾಗ್ತಾ ಇದೆ, ಎಲ್ಲೋ ಒಂದು ಅಶುಭವಾದಂತಹ ಕೆಲಸಗಳಾಗ್ಬಿಡತ್ತೆ ಅನ್ನೋಂಥದ್ದನ್ನು ಕಾಗೆ ನಮಗೆ ಎಚ್ಚರಿಸುತ್ತೆ. ಹಾಗಾಗಿನೇ ಈ ಕಾಗೆಗೆ ನಾನಾ ಅರ್ಥಗಳನ್ನು ತಗುಲಿಸಿರುವಂಥದ್ದು ಈ ಕಾರಣಕ್ಕಾಗಿನೇ. ಇನ್ನು ಕಾಗೆ ಮನೆಯ ಬಳಿ ಪದೇ ಪದೇ ಕೂಗ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅಶುಭ ಸುದ್ದಿಯನ್ನು ಕೇಳುವಂಥದ್ದು ಅಥವಾ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳಿದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡುತ್ತೆ. ಏಕೆಂದರೆ ಕಾಗೆಯನ್ನು ಯಮನ ದೂತ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಹಣಕಾಸಿನ ಸಮಸ್ಯೆ ಆಗ್ಬೋದು, ಕೆಲವರಿಗೆ ಪ್ರಾಣಕ್ಕೆ ಕುತ್ತಾಗ್ಬೋದು, ಇಲ್ಲ ಆ ಮನೆಗೆ ಏನೋ ಒಂದು ಆಪತ್ತು ಸಂಭವಿಸಿ ನಷ್ಟ ಉಂಟಾಗಬಹುದು ಅನ್ನುವಂಥದ್ದನ್ನು ಕಾಗೆ ಬಹಳ ಮುಂಚಿತವಾಗಿ ತಿಳಿಸ್ಕೊಡತ್ತೆ. ಹಾಗಾಗಿನೇ ಈ ಕಾಗೆ ಸುಳಿಯುವಂಥದ್ದನ್ನಾಗಲಿ, ಕಾಗೆ ಅರಚುವಂಥದ್ದು ಅಥವಾ ಕಾಗೆ ನಮ್ಮ ತಲೆಗೆ ಬಡಿಯುವಂಥದ್ದು, ಇಂಥ ವಿಚಾರಗಳಿಗೆ ಸಾಕಷ್ಟು ಅರ್ಥವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾಗೆ ಮನೆ ಹತ್ತಿರ ಪದೇ ಪದೇ ಕೂಗ್ತಾ ಇದ್ರೆ ಅದನ್ನು ಹಿರಿಯರು ಕಳುಹಿಸಿರುವಂತಹ ಸಂಕೇತ ಅಂತ ಹೇಳಿ ಪರಿಗಣಿಸ್ತಾರೆ. ಹಾಗಾಗಿ ಹಿರಿಯರ ಕಾರ್ಯವನ್ನು ಮಾಡಲಿಕ್ಕೆ, ಪಿತೃ ಋಣವನ್ನ ತೀರಿಸ್ಕೊಳ್ಳಿಕ್ಕೆ ಕಾಗೆ ನಮಗೆ ಎಚ್ಚರಿಸ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಹಾಗೆ ಕಾಗೆ ಒಂದೆರಡು ಬಾರಿ ಕೂಗಿದ್ರೆ ಮನೆಗೆ ಅತಿಥಿಗಳು ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಸೂಚಿಸುತ್ತೆ. ಇದು ಮುನ್ಸೂಚನೆಯನ್ನು ನೀಡುವಂತಹ ವಿಚಾರಗಳಿದು. ಇನ್ನು ಕಾಗೆ ಏನಾದರೂ ತಲೆಗೆ ಕೊಕ್ಕಿನಿಂದ ಬಡಿದ್ರೆ ತಕ್ಷಣ ಮನೆಗೆ ಬಂದು ತಲೆ ಸ್ನಾನವನ್ನು ಮಾಡಬೇಕು. ಮತ್ತೆ ದೇವರ ದೀಪವನ್ನು ಹಚ್ಚಿ ಯಾವುದೇ ಅನರ್ಥಗಳು ಸಂಭವಿಸದಂತೆ ಕಾಪಾಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಆ ಸಮಯದಲ್ಲೇ ಒಂದು ದೊಡ್ಡ ಹಣತೆಯಲ್ಲಿ ತೆಂಗಿನೆಣ್ಣೆ, ಹರಳೆಣ್ಣೆ ಮತ್ತು ಎಳ್ಳೆಣ್ಣೆ, ಈ 3 ಎಣ್ಣೆಗಳನ್ನು ಮಿಶ್ರಣ ಮಾಡಿ ಅದಕ್ಕೆ 5 ಬತ್ತಿಗಳನ್ನು ಹಾಕಿ, ಅಂದರೆ ಬಿಳಿ, ಕೆಂಪು, ಹಸಿರು, ನೀಲಿ ಮತ್ತೆ ಕಪ್ಪು, ಈ 5 ಬಣ್ಣದ ಬತ್ತಿಗಳನ್ನು ಹಾಕಿ ಆ ದೀಪವನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚಬೇಕು. ಶನಿದೇವರ ಸ್ತೋತ್ರವನ್ನು ಹೇಳ್ಕೊಳ್ಬೇಕು, ಮಂತ್ರವನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಕಾಗೆ ಯಾರಿಗಾದರೂ ಸ್ಪರ್ಶ ಮಾಡಿದ್ರೆ ಈ ಒಂದು 5 ಬತ್ತಿಯ ದೀಪಗಳನ್ನು ಹಚ್ಚಲೇಬೇಕು. ಇದರಿಂದ ಅನಿಷ್ಟಗಳು ದೂರವಾಗುತ್ತೆ. ಯಾವುದೇ ಒಂದು ಕೆಟ್ಟ ಫಲ ನಮಗೆ ಬರುವಂಥದ್ದಿದ್ರೆ, ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬರುವಂಥದ್ದಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಹಾಗಾಗಿ ನಮ್ಮ ವ್ಯಾಪಾರ ವ್ಯವಹಾರಗಳಾಗಲಿ, ನಮ್ಮ ಚಟುವಟಿಕೆ ಆಗಲಿ, ಮಕ್ಕಳ ಓದು, ಇವೆಲ್ಲವೂ ಕೂಡ ಪ್ರಗತಿದಾಯಕವಾಗಿಲ್ಲ ಅಂತ ಹೇಳಿದ್ರೆ ಈ ಒಂದು ದೃಷ್ಟಿಕೋನದಿಂದ ಕೂಡ ನಾವು ನೋಡಬೇಕಾಗತ್ತೆ. ಹಾಗೆ ಮನೆಯಲ್ಲಿ ಯಾರಾದರೂ ಹಿರಿಯರು ಅನಾರೋಗ್ಯದಿಂದ ಇದ್ದರೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಇದು ಕೂಡ ಶನಿದೇವರನ್ನು ಒಲಿಸ್ಕೊಳ್ಳಿಕ್ಕೆ ಇರುವಂಥ ಒಂದು ಮಾರ್ಗ. ಹಾಗೆ ನಮ್ಮ ಪೂರ್ವಜರು ಏನಾದರೂ ಅಪಮೃತ್ಯುವಿನಿಂದ ಅಥವಾ ವಿಷಪ್ರಾಸನ್ನದಿಂದ ಏನಾದರೂ ತೊಂದರೆಗಳಿಂದ ತೀರಿಕೊಂಡಿದ್ರೆ ನದಿಯ ತೀರದಲ್ಲಿ ಸೂಕ್ತ ಪುರೋಹಿತರಿಂದ ಮೋಕ್ಷನಾರಾಯಣ ಬಲಿಯನ್ನು ಮಾಡಬೇಕು. ಅಲ್ಲಿ ಪಿಂಡ ಪ್ರದಾನವನ್ನು ಮಾಡಬೇಕು, ತಿಲತರ್ಪಣವನ್ನು
ಮಾಡಬೇಕಾಗತ್ತೆ. ಕೆಲವರು ಆಶ್ಲೇಷ ಬಲಿಯ ಪೂಜೆಯನ್ನು ಮಾಡುವಂಥದ್ದು, ವಿಷ್ಣು ಪಾದದಲ್ಲಿ ಅವರಿಗೆ ತಿಥಿ ಕರ್ಮಾದಿಗಳನ್ನು ಮಾಡುವಂಥದ್ದು, ವೈಕುಂಠ ದರ್ಶನ ಮಾಡುವಂಥದ್ದು, ಹೀಗೆ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಹಿರಿಯರ ಸಂಕೇತ ಅಂತ ಹೇಳಿ ಕಾಗೆಯನ್ನು ಪರಿಗಣಿಸುವಂಥದ್ದು, ನಮ್ಮ ಪಿತೃ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಕಾಗೆ ನಮಗೆ ಒಂದು ಸಂದೇಶವಾಹಕನಾಗಿ ಅಂದರೆ ಮೆಸೆಂಜರ್ ಆಗಿ ನಮಗೆ ಬಂದು ತಿಳಿಸತ್ತೆ ಅನ್ನುವಂಥ ವಿಚಾರವನ್ನ ನಮ್ಮ ಹಿರಿಯರು ಅರ್ಥೈಸಿ ಹೇಳಿದ್ದಾರೆ. ಹಾಗಾಗಿ ಬಂಧುಗಳೇ, ಈ ಕಾಗೆಯ ಬಗ್ಗೆ ನಿಮಗೂ ಕೂಡ ಏನಾದರೂ ಇಂತಹ ಅನುಭವಗಳಾಗಿದ್ರೆ, ಅಂದರೆ ನಿಮ್ಮ ಮನೆಯ ಬಳಿ ಕಾಗೆ ಏನಾದರೂ ಕೂಗ್ತಾ ಇದ್ರೆ, ಅಥವಾ ನೀವು ಓಡಾಡುವಂತಹ ಸ್ಥಳದಲ್ಲೇ ಕಾಗೆ ನಿಮ್ಮ ಹಿಂದೆ ಬರ್ತಾ ಇದ್ರೆ, ಅಥವಾ ಅನಿವಾರ್ಯವಾಗಿ ಕಾಗೆ ಏನಾದರೂ ನಿಮ್ಮನ್ನು ಸ್ಪರ್ಶ ಮಾಡಿದ್ರೆ, ಅದರಲ್ಲೂ ತಲೆಗೆ ಏನಾದರೂ ಕಾಗೆ ಕೊಕ್ಕಿನಿಂದ ಹೊಡೆದ್ರೆ, ಇಂತಹ ವಿಚಾರಗಳನ್ನು ಅರ್ಥೈಸ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಿ. ಜೊತೆಗೆ ಈ ದಿನ ಶನಿವಾರ ಆದ್ದರಿಂದ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿ ಶನಿದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ನವಗ್ರಹಗಳ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೂಡ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಪ್ರಾರಂಭಿಸಿದ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ಸಾಗುತ್ತೆ. ಮಂದಗತಿಯಲ್ಲಿ ಫಲಿತಾಂಶಗಳು ಬರುವಂಥದ್ದು ಇದೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಮತ್ತು ಯಾವುದೇ ಅವಘಡಗಳು ಸಂಭವಿಸಿದ್ರೂ ಕೂಡ ಅದಕ್ಕೆ ನೀವೇ ಹೊಣೆ. ಬೇರೆಯವರನ್ನು ದೂಷಿಸುವಂಥದ್ದು, ಬೇರೆಯವರನ್ನು ಗುರಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ಆತುರದಿಂದ ಮಾತಾಡುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಮೌನವಾಗಿರುವಷ್ಟು ನೀವು ನಿಮ್ಮ ಗೌರವ ಸಂಪಾದನೆಯನ್ನು ಹೆಚ್ಚು ಮಾಡ್ಕೊಳ್ತೀರಿ. ಮಾತಾಡಿದ್ರೆ ನಿಮ್ಮ ಒಂದು ಮನಸ್ಥಿತಿ ಬಯಲಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಮೌನವಾಗಿರುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ಪರಿಸ್ಥಿತಿ ನಿಮ್ಮನ್ನು ನಿರುತ್ಸಾಹಗೊಳಿಸುತ್ತೆ. ಯಾವುದರಲ್ಲೂ ಆಸಕ್ತಿ ಇಲ್ಲ, ಏಕೆಂದರೆ ಕೈಯಲ್ಲಿ ಹಣ ಇಲ್ಲ. ಯೋಜನೆಗಳು ಬೇಕಾದಷ್ಟಿದೆ, ಮಾಡಬೇಕಾಗಿರುವಂಥ ಕೆಲಸ 100 ಇದೆ, ಆದರೆ ಅದಕ್ಕೆ ಪೂರಕವಾಗಿ ಬೇಕಾಗಿರುವಂಥ ಸಂಪನ್ಮೂಲಗಳಿಲ್ಲ. ಅದರಲ್ಲೂ ಬಹಳ ಮುಖ್ಯವಾಗಿ ಹಣದ ಕೊರತೆ ಈ ದಿನ ಎದ್ದು ಕಾಣಿಸುವಂಥದ್ದಾಗುತ್ತೆ. ಇನ್ನು ದೂರದ ಪ್ರಯಾಣಗಳು ನಿಮಗೆ ಅಷ್ಟೊಂದು ಶ್ರೇಯಸ್ಸನ್ನು ತರಲ್ಲ. ಹಾಗಾಗಿನೇ ಪ್ರಯಾಣವನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಇನ್ನು ಮಕ್ಕಳ ಆರೋಗ್ಯ ಸಮಸ್ಯೆ ಈ ದಿನ ಕೂಡ ನಿಮಗೆ ಸ್ವಲ್ಪ ನೋವನ್ನು ಉಂಟು ಮಾಡುತ್ತೆ, ಎಚ್ಚರಿಕೆ ಇರಲಿ. ವ್ಯಾಪಾರ, ವ್ಯವಹಾರ, ನಿಮ್ಮ ಉದ್ಯೋಗ ಇದು ಕೂಡ ನಿರೀಕ್ಷೆಗಳನ್ನು ಈಡೇರಿಸಲಿಕ್ಕೆ ತುಂಬ ಪ್ರಯತ್ನ ಪಡ್ತೀರಿ, ಆದರೆ ಪ್ರಯತ್ನ ನಿಮಗೆ ಪೂರ್ಣ ಫಲವನ್ನು ತರಲ್ಲ. ಹಾಗೆ ಈ ಸಂಬಂಧಿಕರ ಜೊತೆಯಲ್ಲಿ ಯಾರಾದರೂ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ತುಂಬ ಎಚ್ಚರಿಕೆಯಿಂದ ಮಾಡಿ, ಏಕೆಂದರೆ ಮನಃಶಾಂತಿ ಇಲ್ಲೇ ಹಾಳಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತೀರಾ ಹತ್ತಿರದ ಬಂಧುಗಳಲ್ಲಾಗಲಿ ಅಥವಾ ನಿಮ್ಮ ಗೆಳೆಯರಲ್ಲಾಗಲಿ ಮಿತ್ರರಲ್ಲಾಗಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಹಣವನ್ನು ಕೊಡುವಂಥದ್ದು ಸಾಲವಾಗಿ ಅಥವಾ ಸಾಲವಾಗಿ ತರುವಂಥದ್ದು, ಇಂಥ ವಿಚಾರಗಳನ್ನು ಆದಷ್ಟು ಮುಂದಕ್ಕೆ ಹಾಕಿ, ಒಳ್ಳೆಯದಾಗತ್ತೆ. ಇನ್ನು ನಿಮಗೆ ಉತ್ಸಾಹ ಇರಬೇಕು, ಜೀವನದಲ್ಲಿ ಆಸಕ್ತಿ ಇರಬೇಕು. ಅದಕ್ಕಾಗಿಯೇ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತನ್ನು ಈ ದಿನ ಕೇಳಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ, ನಿಸ್ವಾರ್ಥವಾಗಿ ಸೇವೆ ಮಾಡುವಂಥ ದಿನ. ಇದರಿಂದ ನಿಮಗೆ ಫಲ ತುಂಬ ಬರುತ್ತೆ. ಹಾಗಾಗಿ ಮನಸ್ಸಿಗೆ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ 4 ಜನ ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಗಳುವಂಥದ್ದು, ಇವೆಲ್ಲ ಈ ದಿನ ನಿಮ್ಮಲ್ಲಿ ಹೆಚ್ಚು ಉತ್ಸಾಹವನ್ನು ತರಿಸುತ್ತೆ. ಹಾಗೆ ಈ ದಿನ ಧಾರಾಳತನ ಅನ್ನುವಂಥದ್ದು ಬಹಳಷ್ಟು ಮಟ್ಟಿಗೆ ಇದೆ. ದಾನ ಧರ್ಮಾದಿ ವಿಚಾರಗಳಲ್ಲೂ ಕೂಡ ಆಸಕ್ತಿ ಇದೆ. ಜೊತೆಗೆ ತಾರ್ಕಿಕ ಬುದ್ಧಿ ಕೂಡ ಈ ದಿನ ಇರುತ್ತೆ. ಎಲ್ಲವನ್ನು ಕೂಡ ಲಾಜಿಕಲ್ಲಾಗಿ ನೋಡುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ಒಂದು ನೀತಿ ನಿಯಮವನ್ನು ಅಪ್ಲೈ ಮಾಡುವಂಥದ್ದು, ನಿಮ್ಮದೇ ಆದಂತಹ ಧಾಟಿಯಲ್ಲಿ, ನಿಮ್ಮದೇ ಆದಂಥ ಒಂದು ಸ್ಪೀಡ್ನಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ. ಶುಭ ಕಾರ್ಯಕ್ಕೆ ಆಹ್ವಾನಗಳು ದೊರೆಯುವಂಥ ಸಾಧ್ಯತೆಗಳು ಈ ದಿನ ಇದೆ. ಇನ್ನು ಪ್ರಮುಖ ವ್ಯವಹಾರಗಳಲ್ಲಿ ಸ್ನೇಹಿತರ ಸಲಹೆಗಳು ಕೂಡ ಕೂಡಿ ಬರುತ್ತೆ. ಹಾಗಾಗಿನೇ ಈ ದಿನ ನೀವು ಹೆಚ್ಚು ಹೆಚ್ಚು ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ತಜ್ಞರಿಂದಲಾಗಲಿ ಅನುಭವಸ್ಥರಿಂದಲಾಗಲಿ ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ.
ಇನ್ನು ವೃತ್ತಿ ವ್ಯಾಪಾರಗಳಲ್ಲಿ ನಿರೀಕ್ಷಿಸಿದ ಪ್ರಗತಿಯನ್ನು ಸಾಧನೆ ಮಾಡ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ಅಂತಃಶಕ್ತಿಯನ್ನು ಸೂಚಿಸುತ್ತೆ. ಹಾಗಾಗಿ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳಾಗ್ತಾ ಇದೆ ಅಂದುಕೊಂಡಂತೆ ಈ ದಿನ ಇದೆ ಅಂತ ಹೇಳಿದ್ರೆ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಹಾಕಬೇಡಿ, ಏಕೆಂದರೆ ಇದೇ ನಿಮ್ಮ ಮನಸ್ಸಿನ ಒಂದು ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು. ಹಾಗಾಗಿ ದೊಡ್ಡ ದೊಡ್ಡ ವಿಚಾರಗಳಿದೆ, ದೊಡ್ಡ ಕೆಲಸಗಳಾಗಬೇಕಾಗಿದೆ, ಮನೆಯಲ್ಲಿ ಜರುಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆ ಮಾಡಿ. ಅಕ್ಕಪಕ್ಕದವರ ಸಣ್ಣ ಮಾತುಗಳನ್ನು ಈ ದಿನ ನೀವು ಮರೆತುಬಿಡಿ. ಇನ್ನು ವಿಶೇಷವಾಗಿ ವ್ಯವಹಾರಗಳಲ್ಲಿ ಈ ಹಣ ತೊಡಗಿಸುವಂಥ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರಾರ್ಥವಾಗಿ ಮೊದಲು ಯೋಚನೆ ಮಾಡಿ. ಹಾಗಾಗಿ ಕಾರ್ಯಕಾರಣ ಸಂಬಂಧದಲ್ಲಿ ಈಗಾಗಲೇ ಹೇಳಿದಾಗೆ ಬಹಳ ಲಾಜಿಕಲ್ಲಾಗಿ ಯೋಚನೆ ಮಾಡ್ತೀರಿ. ಈ ಒಂದು ಹಂತದಲ್ಲೂ ಕೂಡ ನಿಮ್ಮ ಲಾಜಿಕನ್ನು ಅಪ್ಲೈ ಮಾಡಿ, ದಿನ ಒಳ್ಳೆಯದಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿರ್ವಿಘ್ನವಾಗಿ ಕೆಲಸಗಳು ನೆರವೇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಹೊಸ ಹೊಸ ಪ್ರಯತ್ನಗಳನ್ನು ಮಾಡುವಂಥ ದಿನ. ಹೆಚ್ಚು ಕ್ರಿಯಾಶೀಲರಾಗಿರ್ತೀರಿ, ತುಂಬ ಆ್ಯಕ್ಟಿವ್ ಆಗಿರ್ತೀರಿ, ತುಂಬ ಎನರ್ಜಿ ಇದೆ, ಎನರ್ಜೆಟಿಕ್ ಆಗಿರ್ತೀರಿ. ಹಾಗಾಗಿನೇ ಈ ದಿನ ಬಹುಮುಖ ಪ್ರತಿಭೆ ನಿಮ್ಮಲ್ಲಿ ಸಾಬೀತಾಗುವಂಥದ್ದು. ಹಾಗೆ ಅದ್ಭುತವಾದಂತಹ ವಾಗ್ಮಯತೆ ಏನಿದೆ ಅದು ನಿಮಗೆ ಸಂತೃಪ್ತಿಯನ್ನು ನೀಡುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಟ್ಯಾಲೆಂಟಿಂದಲೇ ಈ ದಿನ ನೀವು ಗೌರವ ಸಂಪಾದನೆ ಮಾಡ್ಕೊಳ್ತೀರಿ. ಆದರೆ ನಿಮ್ಮ ಪ್ರಯತ್ನವನ್ನು ಯಾರು ಅವಹೇಳನೆ ಮಾಡ್ತಾರೆ, ಯಾರು ಮೂದಲಿಸ್ತಾರೆ, ನಿಮ್ಮ ಕಾಲು ಎಳಿತಾರೆ, ಅಂಥವರಿಂದ ದೂರ ಇರಿ. ಏಕೆಂದರೆ ಈ ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುವಂಥದ್ದೇ ಅವರ ಮಾತು, ಅವರ ವೈಖರಿ. ಹಾಗಾಗಿ ಅವರಿಂದ ದೂರ ಇದ್ದರೆ ನಿಮ್ಮಂತೆ ನೀವು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಸ್ನೇಹಿತರ ಬೇಡಿಕೆಗಳನ್ನು ಚಾಕಚಕ್ಯತೆಯಿಂದ ನೀವು ತಿರಸ್ಕರಿಸಬೇಕಾಗತ್ತೆ. ಎಲ್ಲವೂ ಕೂಡ ಒಳ್ಳೆಯದಿರಲ್ಲ, ಎಲ್ಲೋ ಒತ್ತಡಕ್ಕೆ ಬಲವಂತಕ್ಕೆ ಕೆಲವು ಕೆಲಸಗಳನ್ನು ಮಾಡಬೇಕು. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ವ್ಯವಹಾರಗಳು ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನಡೆಯುತ್ತೆ. ನಿಮಗೆ ಆಶ್ಚರ್ಯವನ್ನು ತರುವಂಥ ತಿರುವುಗಳು ಈ ದಿನ ಇರುವಂಥದ್ದು ಕೂಡ ಇದೆ. ಹಾಗೆ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಮನೆಯ ಒಳಗಿದೆ, ಮನೆಯ ಹೊರಗಿದೆ, ಕುಟುಂಬದ ಜವಾಬ್ದಾರಿ ಇದೆ. ನೀವೇ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳ ಪಟ್ಟಿ ಕೂಡ ಇದೆ. ಆದರೆ ಅದನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳಿ. ಯಾವುದನ್ನು ಮೊದಲು ಮಾಡಬೇಕು, ಯಾರಿಗಾಗಿ ಮಾಡಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬಂದರೆ ಕೆಲಸಗಳು ಸುಗಮವಾಗುತ್ತೆ. ಇನ್ನು ನಿಗದಿತ ಸಮಯಕ್ಕೆ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಈ ದಿನ ಭರವಸೆಗಳನ್ನು ಕೊಟ್ಟಿದ್ದೀರಿ, ಯಾರಿಗೋ ಪ್ರಾಮಿಸ್ ಮಾಡಿದ್ದೀರಿ, ಈ ಕೆಲಸ ಆಗತ್ತೆ, ಇದು ನನ್ನಿಂದ ಸಾಧ್ಯ ಅಂತ ಹೇಳಿ ಅದನ್ನು ಉಳಿಸ್ಕೊಳ್ಳಿ. ಹಾಗಾಗಿ ನಿಮ್ಮ ತನವನ್ನು ಈ ದಿನ ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಹೋರಾಟ ಮಾಡಬೇಕಾಗತ್ತೆ. ಇದಕ್ಕೆ ಏಕಾಂಗಿ ಹೋರಾಟ, ಅಭಿಮನ್ಯುನ ರೀತಿಯಲ್ಲಿ ನೀವೇ ಅದನ್ನು ಹೋರಾಡಿ ಜಯಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಅಪರೂಪಕ್ಕೆ ಸಿಕ್ಕುವಂತಹ ವ್ಯಕ್ತಿಗಳಿಂದ ನಿಮಗೆ ತುಂಬ ಸಂತೋಷ ಇದೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರನಿಂದ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಒಂದು ಕೊರತೆ, ಏನೋ ಜಿಗುಪ್ಸೆ, ಏನೋ ಒಂದು ಅಶಾಂತಿ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಏಕೆಂದರೆ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಫಲಿತಾಂಶ ನಿಮ್ಮ ಪರವಾಗಿಲ್ಲ. ಯಾರನ್ನು ನಂಬಿದ್ರೂ ಕೂಡ ಅವರಿಂದ ಏನೋ ದ್ರೋಹ ಆಗ್ತಾ ಇದೆ, ಏನೋ ಒಂದು ರೀತಿಯಲ್ಲಿ ಪಿತೂರಿ ನಡೀತಾ ಇದೆ ಅನ್ನುವಂಥ ಅನುಮಾನಗಳು ಈ ದಿನ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಅನುಮಾನಗಳ ಸುತ್ತಮುತ್ತ ಈ ದಿನ ನಿಮ್ಮ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲಸ ಕಾರ್ಯಗಳಿಗೆ ಯಾರೋ ಅಡ್ಡಿಪಡಿಸ್ತಾರೆ ಅನ್ನುವಂಥ ವಿಚಾರ ಕೂಡ ಮನಸ್ಸಿಗೆ ಬಂದಿದೆ. ಹಾಗಾಗಿ ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳಿಕ್ಕೆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಬೇಕು. ಹಾಗಾಗಿ ಈ ದಿನ ನಿಮ್ಮಲ್ಲಿರುವಂಥ ಒಂದು ಹವ್ಯಾಸ, ಅದು ಯಾವುದೇ ಇರಲಿ, ಅದನ್ನು ಪುಷ್ಟೀಕರಿಸಿ, ಅದನ್ನು ಮುಂದೆ ಮಾಡಿಕೊಂಡು ಈ ದಿನವನ್ನು ಆರಂಭ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಹಣದಕ್ಕೆ ಸಂಬಂಧಪಟ್ಟಂತೆ, ಈ ಭೂಮಿಗೆ ಸಂಬಂಧಪಟ್ಟಂತಹ ತಂಟೆ ತಕರಾರುಗಳು ಈ ದಿನ ಕೂಡ ಇರುತ್ತೆ. ಸ್ವಲ್ಪ ಜಾಣ್ಮೆಯಿಂದ ಪರಿಹಾರ ಮಾಡಿಕೊಳ್ಬೇಕು. ನಿಮ್ಮಲ್ಲಿ ಶಕ್ತಿ ಇದೆ, ಬಲ ಇದೆ, ಹಣ ಇದೆ ಅಂತ ಹೇಳಿ ಈ ಸಮಸ್ಯೆಯನ್ನು ದೊಡ್ಡದು ಮಾಡಿಕೊಳ್ಬೇಡಿ. ಸ್ವಲ್ಪ ಉಪಾಯದಿಂದ ಹೋಗುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ನಿಮ್ಮ ಕುಟುಂಬದ ಹಿರಿಯರಿರ್ಬೋದು, ಯಾರೇ ಒಬ್ಬರು ಗೌರವಾನ್ವಿತವಾದಂತಹ ವ್ಯಕ್ತಿಯ
ಸಮ್ಮುಖದಲ್ಲಿ ಅವರ ಮಧ್ಯಸ್ಥಿಕೆಯಲ್ಲಿ ಇಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಕೆಲವರಿಗೆ ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣ ಇದೆ. ಏನೋ ಕುಟುಂಬಸ್ಥರ ಮಧ್ಯೆ ಜಗಳ, ಭಿನ್ನಾಭಿಪ್ರಾಯ ಇರುತ್ತೆ, ಮನಸ್ತಾಪ ಇರುತ್ತೆ, ಒಬ್ಬರನ್ನು ಕಂಡರೆ ಒಬ್ಬರಿಗಾಗಲ್ಲ, ಒಬ್ಬರ ಮಾತು ಇನ್ನೊಬ್ಬರಿಗೆ ಸೇರಲ್ಲ. ಅಂಥ ಒಂದು ಪರಿಸ್ಥಿತಿ ಈ ದಿನ ಉದ್ಭವ ಆಗುವಂಥದ್ದು ಇದೆ. ಹಾಗಾಗಿ ಕೆಲವರಿಗೆ ಪರಿಸ್ಥಿತಿ ಹೀಗೆ ಇದ್ದರೆ ಈ ದಿನ ಅದು ಮತ್ತಷ್ಟು ಜಾಸ್ತಿ ಆಗುವಂಥದ್ದು ಇರುತ್ತೆ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಿ. ಯಾವುದಕ್ಕೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಒಂದು ಸ್ವಭಾವವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗಾಗಿ ಹಠಮಾರಿತನವನ್ನು ಈ ದಿನ ಸ್ವಲ್ಪ ಪಕ್ಕಕ್ಕಿಡಬೇಕು. ಅದರಲ್ಲೂ ವಿದ್ಯಾರ್ಥಿಗಳು ಈ ದಿನ ನಿಮ್ಮ ಪ್ರಯಾಣ, ಓಡಾಟ ಇದನ್ನು ತಗ್ಗಿಸಬೇಕು. ಇದು ಒಳ್ಳೆಯದನ್ನು ಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡದ ದಿನ. ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳ ಒಂದು ಅಪೂರ್ಣತೆ ನಿಮ್ಮ ಮನಸ್ಸನ್ನು ಈ ದಿನ ವಿಚಲಿತರನ್ನಾಗಿ ಮಾಡಿಬಿಡುತ್ತೆ. ಹಾಗಾಗಿ ಕೆಲಸಗಳಾಗಲಿಲ್ವಲ್ಲ ಅನ್ನುವಂಥ ಚಿಂತೆ ಒಂದು. ಎರಡನೇದು, ಪ್ರೀತಿ ಪಾತ್ರರನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ, ಅವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅನ್ನುವಂಥ ಒಂದು ದುಗುಡ ಮತ್ತೊಂದು ಕಡೆ ಇರುತ್ತೆ. ಹಾಗಾಗಿ ಈ ದಿನ ನೆಮ್ಮದಿಗೆ ಸ್ವಲ್ಪ ಕೊರತೆ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ವ್ಯಾಪಾರಗಳಲ್ಲಿ ಅನಿರೀಕ್ಷಿತ ಅಡ್ಡಿ ಆತಂಕಗಳು ಎದುರಾಗುವಂಥದ್ದು ಕೂಡ ಇದೆ. ಇನ್ನು ಹಿರಿಯರು, ಸಹೋದ್ಯೋಗಿಗಳು ಇವರ ಜೊತೆಯಲ್ಲಿ ಪರ್ಯಾಯದ ಕ್ರಮದ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇದೆ. ಹಾಗಾಗಿ ಸಮಸ್ಯೆ ಬಂದಿದೆ, ಅದನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಈ ದಿನ ನಿಮ್ಮ ಚರ್ಚೆಗಳು ಇರುತ್ತೆ. ಹಾಗೆ ಕೆಲಸದ ಹೊಣೆಗಾರಿಕೆ ತುಂಬ ಜಾಸ್ತಿ ಆಗುತ್ತೆ. ಇನ್ನು ವಿಶೇಷವಾಗಿ ಹೊಸದಾದ ಉದ್ಯೋಗದ ಅವಕಾಶಗಳು ಸಿಕ್ಕತ್ತೆ. ಸಮಯಕ್ಕೆ ಸರಿಯಾಗಿ ಆ ಒಂದು ಅವಕಾಶವನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಆದರೆ ಪ್ರಯತ್ನ ಕೂಡ ನಿಮಗೆ ಈ ದಿನ ಮಿಶ್ರ ಫಲವನ್ನು ತರುತ್ತೆ. ಒಟ್ಟಾರೆ ಯಾವುದೇ ರೀತಿಯ ಪ್ರಯತ್ನಗಳಿದ್ದರೂ ಕೂಡ ಅದರಲ್ಲಿ ಪೂರ್ಣವಾದ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ವ್ಯವಹಾರಕ್ಕೆ ಅಡೆತಡೆಗಳು ಉಂಟಾಗುವಂಥದ್ದು, ಯಾರದ್ದೋ ಮಾತು ನಿಮ್ಮನ್ನು ಘಾಸಿಗೊಳಿಸುತ್ತೆ. ಇನ್ನು ಸಾಲ ಕೊಟ್ಟವರಾಗಲಿ, ನೀವು ಯಾರಿಗಾದರೂ ಹಣವನ್ನು ಕೊಡಬೇಕು ಅನ್ನುವಂಥ ವಿಚಾರಗಳಿದ್ದರೆ ಅವರಿಂದ ಕೂಡ ನಿಮಗೆ ಈ ದಿನ ತೊಂದರೆಗಳಾಗುತ್ತೆ. ಎಲ್ಲೋ ಒಂದು ಸಣ್ಣ ಮಾತು ನಿಮ್ಮ ಮನಸ್ಸನ್ನು ಚುಚ್ಚುತ್ತಾ ಇರುತ್ತೆ. ಹಾಗೆ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀರಿ, ಎಷ್ಟೋ ಜನರನ್ನು ನೀವು ಒಂದು ಸಮಸ್ಯೆಯಿಂದ ಕಾಪಾಡಿದ್ದೀರಿ. ಆದರೆ ಈ ದಿನ ನಿಮ್ಮ ಸಮಸ್ಯೆಗಾಗಲಿ, ನಿಮ್ಮ ಒಂದು ಪರಿಸ್ಥಿತಿಗಾಗಲಿ ಯಾರೂ ಕೂಡ ನೆರವಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರುತ್ತೆ. ಏಕೆಂದರೆ ಸಮಯಕ್ಕೆ ಸರಿಯಾಗಿ ಆಪ್ತರಾಗಲಿ ಅಥವಾ ಬಂಧುಗಳಾಗಲಿ, ಸ್ನೇಹಿತರಾಗಲಿ ನಿಮಗೆ ವಿಶೇಷ ರೀತಿಯಲ್ಲಿ ಸಹಕರಿಸಲಿಕ್ಕೆ ಬರಲ್ಲ. ಹಾಗಾಗಿ ಈ ದಿನ ನಿಮ್ಮ ಬಗ್ಗೆ ನೀವೇ ಅಳೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಇದು ಆತ್ಮವಿಶ್ವಾಸವನ್ನು ಕುಗ್ಗಿಸ್ಬಿಡತ್ತೆ. ಇದರ ಪರಿಣಾಮ ಹೊಸ ಕೆಲಸಗಳಿಗೆ ಕೈ ಹಾಕಲ್ಲ, ಕೆಲಸಗಳಾಗಲ್ಲ ಅನ್ನೋಂಥ ಹತಾಶ ಭಾವ ನಿಮಗೆ ಬರುವಂಥದ್ದಿದೆ. ಆದರೆ ನಾಳೆಯ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ವಿಶೇಷ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಈ ದಿನ ಮಾತ್ರ ಸ್ವಲ್ಪ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಜವಾಬ್ದಾರಿಯುತವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಮಾತುಗಾರಿಕೆ ಆಗಲಿ, ನಿಮ್ಮ ಒಂದು ಅಭಿಪ್ರಾಯಕ್ಕಾಗಲಿ ವಿಶೇಷ ಗೌರವ ಸ್ಥಾನಮಾನಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಮನಸ್ಸು ಇಚ್ಛೆಯಂತೆ ಕೆಲಸಗಳನ್ನು ಮಾಡುವಂಥದ್ದು, ಮನಸ್ಸಿಗೆ ಖುಷಿ ಕೊಡುವಂಥ ಸನ್ನಿವೇಶಗಳಿದೆ. ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ, ಹೊರ ಸಂಚಾರ ಇದೆ, ಬೇಕಾದಂಥ ತಿಂಡಿ ತಿನಿಸುಗಳನ್ನು ಅನುಭವಿಸುವಂಥ ಯೋಗ ಈ ದಿನ ಇದೆ. ಹಾಗೆ ಜೀವನದಲ್ಲಿ ಶತ್ರುಗಳಿದ್ದಷ್ಟು ಕೂಡ ನೀವು ಉತ್ಸಾಹದಿಂದ ಇರ್ತೀರಿ. ಹಾಗೆ ನಿಮ್ಮನ್ನು ಅವಮಾನ ಮಾಡಿದಂಥವರ ವಿರುದ್ಧವಾಗಿ ಸೆಟೆದು ನಿಲ್ಲುವಂಥ ಒಂದು ಮನಸ್ಥಿತಿ ಇದೆ. ಛಲ ಬಹಳ ಚೆನ್ನಾಗಿದೆ ಈ ದಿನ. ಹಾಗೆ ಕೆಲವೊಂದು ವಿಚಾರಗಳನ್ನು ತೀವ್ರವಾಗಿ ಪರಿಗಣಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ವಿಶ್ವಾಸದಿಂದ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಸ್ವಂತ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಇದಕ್ಕಾಗಿಯೇ ಕೆಲವು ವಿಶೇಷವಾದಂಥ ಕಾರ್ಯಗಳನ್ನು ಮಾಡುವಂಥ ಸಂದರ್ಭಗಳು ಕೂಡ ಈ ದಿನ ಇದೆ. ಕಾರ್ಯದಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ ಈ ದಿನ. ಹಾಗೆ ಈ ಭೂ ವ್ಯವಹಾರಗಳಾಗಲಿ, ಹಣಕಾಸಿನ ವ್ಯವಹಾರಗಳಾಗಲಿ ಈ ದಿನ ನಿಮ್ಮ ಪರವಾಗಿ ಪ್ರಗತಿಯಲ್ಲಿರುತ್ತೆ.
ಇನ್ನು ಉದ್ಯೋಗದ ಕಾರ್ಯನಿರ್ವಹಣೆ ಎಲ್ಲರನ್ನೂ ಕೂಡ ಮೆಚ್ಚಿಸುವಂಥದ್ದು. ಇನ್ನು ಅಪರೂಪಕ್ಕೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಕೆಲಸಗಳನ್ನು ಮಾಡಿಕೊಡುವಂಥದ್ದು ಕೂಡ ಇದೆ. ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ತೃಪ್ತಿ ಪಡುವಂಥದ್ದೇ ಈ ದಿನ ನಿಮಗಿರುವಂಥದ್ದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಮಾಧಾನ ತರುವಂಥ ವಿಚಾರಗಳು ಬೇಕಾಗಿಲ್ಲ. ಪುಟ್ಟ ಪುಟ್ಟ ವಿಚಾರಗಳಲ್ಲೇ ಸಮಾಧಾನ ಇದೆ, ಸಂತೃಪ್ತಿ ಇದೆ. ಹಾಗಾಗಿ ನಿಮ್ಮನ್ನು ಸರಿ ದಾರಿಗೆ ತರುವಂಥ ಒಂದು ಪ್ರಯತ್ನ ಯಾರಾದರೂ ಮಾಡ್ತಿದ್ರೆ ಅವರು ಕೂಡ ಸಕ್ಸಸ್ ಆಗ್ತಾರೆ. ಒಟ್ಟಾರೆ ಈ ದಿನ ಹೊಂದಾಣಿಕೆಯ ಜೀವನ ಆಗಿರೋದ್ರಿಂದ ಮನಸ್ಸಿಗೆ ತುಂಬ ಖುಷಿ ಇದೆ, ಸಂತೋಷ ಇದೆ. ಈ ದಿನ ವಿಶೇಷವಾಗಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ವಿಷ್ಣುವಿನ ಜೊತೆಯಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲೇ ಚಂದ್ರ ಇರೋದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಆತಂಕಗಳು ಇರುವಂಥದ್ದು. ಏನೋ ಒಂದು ಭಯ, ಅನಿಶ್ಚಿತತೆ, ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ. ಹಾಗಾಗಿ ಈ ದಿನ ಒಂಟಿಯಾಗಿ ಕೆಲಸ ಮಾಡಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡಿ ಈ ದಿನದ ಅಭದ್ರತೆ ನಿಮ್ಮನ್ನು ಕಾಡುವಂಥದ್ದು. ನಾಳಿನ ಚಿಂತೆ ಬಹಳಷ್ಟು ಮಟ್ಟಿಗೆ ಕಾಣುತ್ತೆ. ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಆಗಲಿ, ನಿಮಗೆ ಆಗಬೇಕಾಗಿರುವಂಥ ಅಥವಾ ಬರಬೇಕಾಗಿರುವಂಥ ಸೌಲಭ್ಯಗಳ ಬಗ್ಗೆ ಆಗಲಿ ಬಹಳ ಚಿಂತೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಸ್ವಲ್ಪ ದುಬಾರಿ ಆಗುತ್ತೆ, ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಯಾವುದೇ ಒಂದು ಶುಭ ಕಾರ್ಯದ ಬಗ್ಗೆ ಪ್ರಯಾಣ ಮಾಡುವಂಥದ್ದಿದ್ದರೆ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಹೊಸ ವ್ಯವಹಾರಗಳನ್ನು ಆರಂಭ ಮಾಡಿರುವಂಥವ್ರಿಗೆ ಅಥವಾ ಆರಂಭ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೂ ಕೂಡ ಈ ದಿನ ಅಡೆತಡೆಗಳು ಉಂಟಾಗುತ್ತೆ. ಏನೋ ಒಂದು ಸಮಸ್ಯೆ ಬರುವಂಥದ್ದು, ಅದು ಬಹಳ ಪುಟ್ಟದಾದ ಸಮಸ್ಯೆ, ಆದರೆ ನಿರೀಕ್ಷೆ ಮಾಡಿರಲ್ಲ ಅಂಥದ್ದನ್ನು. ಇದರಿಂದ ಮನಸ್ಸಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಆಘಾತ ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಅವಕಾಶ ವಂಚಿತರಾಗ್ತೀರಿ. ಅವಕಾಶಗಳಿದೆ, ಬೇರೆಯವರು ಉಪಯೋಗಿಸ್ಕೊಳ್ತಾರೆ, ಆದರೆ ನೀವು ಉಪಯೋಗಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ನಿಮಗೆ ವಿವೇಚನೆ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿನೇ ಬರುವ ಭಾಗ್ಯ ನಿಮಗೆ ಬರಲ್ಲ. ಹಾಗೆ ಈ ದಿನ ಉದ್ಯೋಗದಲ್ಲೂ ಕೂಡ ಪರೋಕ್ಷವಾಗಿ ನಿಮಗೆ ಅಸಹಕಾರ ಇದೆ. ಕಣ್ಣಿಗೆ ಕಾಣುವ ರೀತಿಯಲ್ಲೇ ಅನ್ಯಾಯ ಆಗುತ್ತೆ, ಆದರೆ ಅದನ್ನು ಪ್ರತಿಭಟಿಸುವಂಥ ಶಕ್ತಿ ನಿಮ್ಮಲ್ಲಿರಲ್ಲ. ಮೂಕ ವೇದನೆಯನ್ನು ಅನುಭವಿಸುವಂಥದ್ದು, ಹರಕೆಯ ಕುರಿಯಂತೆ ಈ ದಿನ ನೀವು ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ಈ ದಿನ ಸ್ವಲ್ಪ ಮಟ್ಟಿನ ಅಸಹಕಾರ ಅನ್ನುವಂಥದ್ದು ಇದೆ. ಯಾವುದಕ್ಕೂ ಕೂಡ ಕೋಆಪ್ರೇಷನ್ ಇಲ್ಲ. ಇದು ನಿಮ್ಮ ಮನಸ್ಸಿಗೆ ತೀವ್ರ ಬೇಸರವನ್ನು ತರಿಸುತ್ತೆ. ಅದಕ್ಕಾಗಿಯೇ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಮರಿಬೇಡಿ. ಈ ದಿನ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಆನಂದದ ದಿನ, ಸಂತೋಷದ ದಿನ, ತುಂಬ ಓಡಾಟ ಇದೆ, ಲವಲವಿಕೆ ಇದೆ. ಹಾಗೆ ಹಿರಿಯರನ್ನು ಭೇಟಿ ಮಾಡ್ತೀರಿ, ಗೆಳೆಯರನ್ನು ಭೇಟಿ ಮಾಡ್ತೀರಿ. ಈ ದಿನ ಹೊಸ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಒಂದು ಮನಸ್ಥಿತಿ ಈ ದಿನ ಇರುತ್ತೆ. ಹಾಗೆ ಬಂಧು ಮಿತ್ರರ ಆಗಮನ ಆಗಲಿ ಅಥವಾ ಅವರ ಜೊತೆ ನಿಮ್ಮ ಒಂದು ಕಮ್ಯುನಿಕೇಷನ್ ಆಗಲಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ಹೆಚ್ಚು ನಿಗಾ ಇದೆ. ಹಾಗೆ ಈ ದಿನ ವಿವಾದಗಳು ಪರಿಹಾರದತ್ತ ಸಾಗುವಂಥ ಸಾಧ್ಯತೆಗಳಿದೆ. ಬಹಳ ದಿನಗಳಿಂದ ಆಗದೇ ಇರುವಂಥ ಕೆಲಸವೊಂದನ್ನು ಮಾಡ್ತೀರಿ. ಇದು ನಿಮ್ಮ ಶ್ರಮ, ನಿಮ್ಮ ಒಂದು ನಿಷ್ಠೆ, ನಂಬಿಕೆ, ಇದರ ಮೇಲೆ ಫಲಿತಾಂಶ ಅವಲಂಬಿಸಿರುವಂಥದ್ದು. ಇನ್ನು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಪರಿಚಯ ವಿಸ್ತಾರವಾಗುವಂಥದ್ದು ಇದೆ. ಅಂಥವರಿಂದ ಒಂದು ಸಹಕಾರವನ್ನು ಈ ದಿನ ಪಡ್ಕೊಳ್ತೀರಿ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಬಿಡುವಿಲ್ಲದಂತಹ ದಿನ. ಏನೋ ಒಂದು ಓಡಾಟ ಆಗಿರುವಂಥ ಕೆಲವು ಡ್ಯಾಮೇಜ್ಗಳನ್ನು ಸರಿಪಡಿಸುವಂಥ ಒಂದು ಪ್ರಯತ್ನಗಳು ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ದೂರದ ಸಂಬಂಧಿಕರಿಂದ ಪ್ರಮುಖ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಬೇಕಾದಂತಹ, ನಿಮ್ಮ ಚಟುವಟಿಕೆಗಳಿಗೆ ಬೇಕಾದಂತಹ ಪೂರಕ ಮಾಹಿತಿಗಳನ್ನು ಪಡ್ಕೊಳ್ತೀರಿ. ಉದ್ಯೋಗದಲ್ಲಿ ಹೆಚ್ಚು ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನದಲ್ಲಿ ಕಾರ್ಯಕ್ಷೇತ್ರಕ್ಕೆ ಹೆಚ್ಚು ಗಮನ ಕೊಡುವಂಥದ್ದು. ಕೆಲಸ ಆಗಬೇಕು, ಕೆಲಸದಿಂದ ಫಲಿತಾಂಶ ಬೇಕು, ಹಣ ಸಂಪಾದನೆ ಆಗಬೇಕು, ಇಂಥ ವಿಚಾರಗಳಲ್ಲಿ ವಿಶೇಷವಾದ ಆಸಕ್ತಿ ಇದೆ. ಇನ್ನು ಸ್ಥಿರಾಸ್ತಿ ಆಗಲಿ, ವಾಹನ ಆಗಲಿ, ಒಡವೆ ವಸ್ತ್ರಗಳಾಗಲಿ ಅದನ್ನು ನಿಮ್ಮದಾಗಿಸಿಕೊಳ್ಳುವಂಥ, ಅದನ್ನು ಖರೀದಿ ಮಾಡುವಂಥ ಯೋಗ ಇದೆ. ಸಮಯ ಸಂದರ್ಭ ನೋಡಿಕೊಂಡು ಈ ಒಂದು ಕಾರ್ಯವನ್ನು ಮುಂದುವರಿಸಿ ಅದ್ಭುತವಾದಂಥ ಯಶಸ್ಸು ನಿಮ್ಮದಾಗುತ್ತೆ.
ಹಾಗೆ ಹೊಸ ಹೊಸ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶನಿದೇವರಿಗೆ ಸಂಬಂಧಪಟ್ಟಂತಹ ಯಾವುದೇ ಸ್ತೋತ್ರ ಆಗಲಿ ಮಂತ್ರ ಆಗಲಿ ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥದ್ದು, ಏನೋ ಒಂದು ಆಲೋಚನೆ, ಯಾವುದೋ ಒಂದು ಅನುಭವ ಇಲ್ಲದಂಥ ಕೆಲಸಕ್ಕೆ ಕೈ ಹಾಕುವಂಥದ್ದು, ಬೇರೆಯವರ ಮಾರ್ಗದರ್ಶನ ಅವರ ಸಲಹೆಯನ್ನು ಪಡ್ಕೊಳ್ಳೋಷ್ಟು ವ್ಯವಧಾನ ಇಲ್ಲ, ಅಷ್ಟು ತಾಳ್ಮೆ ಇಲ್ಲ. ಹಾಗಾಗಿ ಆತುರಾತುರವಾಗಿ ಕೆಲಸಕ್ಕೆ ಕೈ ಹಾಕ್ತೀರಿ. ಇದರಿಂದ ಭಾರಿ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ತಮಾಷೆಗಾಗಿ ಮಾತಾಡುವಂಥದ್ದು, ಎಲ್ಲೋ ಒಂದು ಕಡೆ ಒಬ್ಬರ ಕಾಲೆಳೆಯುವಂಥ ಕೀಟಲೆಯ ಮಾತಿನಿಂದಲೇ ಅನರ್ಥಗಳು ಉಂಟಾಗುತ್ತೆ. ಸಂಬಂಧಗಳಲ್ಲಿ ಏನೋ ಒಂದು ರೀತಿಯ ಬಿರುಕು ಕಾಣಿಸ್ಕೊಳ್ಳುವಂಥದ್ದು ನಿಮ್ಮ ಮಾತಿನಿಂದ. ಹಾಗಾಗಿ ಮಾತನ್ನು ಈ ದಿನ ಬಹಳ ಎಚ್ಚರಿಕೆಯಿಂದ ಆಡಬೇಕಾಗತ್ತೆ. ಇನ್ನು ಯಾರೇ ನಿಮ್ಮ ಅಭಿಪ್ರಾಯವನ್ನು ಕೇಳುವ ಮೊದಲು ನಿಮ್ಮ ತೀರ್ಮಾನವನ್ನು ಹೇಳಬೇಡಿ, ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೊಳ್ಬೇಡಿ. ಹಾಗಾಗಿ ಅಲ್ಲಿ ಒತ್ತಡ ಇದೆ, ಅಲ್ಲಿ ಒಂದು ಬೇಡಿಕೆ ಇದೆ, ಡಿಮ್ಯಾಂಡ್ ಇದೆ. ಅಂಥ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಒಂದು ಬೇಡಿಕೆಯನ್ನಾಗಲಿ ಅಥವಾ ನಿಮ್ಮ ಅಭಿಪ್ರಾಯವನ್ನಾಗಲಿ ತಿಳಿಸ್ಬೇಕಾಗತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಆಹಾರ ವಿಹಾರಾದಿಗಳ ಬಡೆಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ವೃತ್ತಿ ವ್ಯವಹಾರಗಳು ತುಂಬ ನಿಧಾನವಾಗಿ ನಡೆಯುತ್ತೆ. ನಿಮ್ಮ ಸ್ಪೀಡಿಗೆ ಕೆಲಸ ಆಗಲ್ಲ, ಸ್ವಲ್ಪ ಜಾಗ್ರತೆ. ನಿರುತ್ಸಾಹದ ವಾತಾವರಣ ಇರುತ್ತೆ, ಅದನ್ನು ನೀವು ಪರಿವರ್ತನೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ದಾನ ಧರ್ಮಾದಿ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳನ್ನು ಪ್ರಮುಖವಾಗಿ ಪರಿಗಣಿಸಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ನಿಮಗೆ ಗೊತ್ತಿರುವಂತಹ ಸ್ತೋತ್ರಗಳನ್ನು ಈ ದಿನ ಹೇಳಿಕೊಂಡು ಹೆಚ್ಚು ಭಗವಂತನ ಧ್ಯಾನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಡೆಯುವಂಥದ್ದು, ನೀವು ಮಾಡುವಂಥ ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರುತ್ತೆ. ಹಾಗೆ ಈ ದಿನ ಸಂಬಂಧಿಕರಿಂದ ಬೇಕಾದಂಥ ನೆರವನ್ನು ಪಡ್ಕೊಳ್ತೀರಿ. ನಿಮಗೆ ಮುಚ್ಚು ಮರೆ ಇಲ್ಲದೆ ಈ ದಿನ ನಿಮಗೆ ಬೇಕಾದಂತಹ ವಿಚಾರಗಳನ್ನು ಸಂಬಂಧಪಟ್ಟವರ ಜೊತೆಯಲ್ಲಿ ಹೇಳಿಕೊಳ್ಳುವಂಥ ಒಂದು ದಾಷ್ಟಿಕ ಇದೆ. ಅಂಥ ಒಂದು ಒಳ್ಳೆಯ ವಾತಾವರಣ ಕೂಡ ಈ ದಿನ ನಿಮಗೆ ಇರುತ್ತೆ. ಇನ್ನು ಯಾವುದೇ ಅಡ್ಡಿ ಆತಂಕಗಳು ಅಡೆತಡೆಗಳಿದ್ದರೂ ಕೂಡ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿವೇಚನೆ ಇದೆ. ತುಂಬ ಚೆನ್ನಾಗಿ ಈ ದಿನ ಯೋಚನೆ ಮಾಡ್ತೀರಿ, ಆಲೋಚನೆಗಳು ಚೆನ್ನಾಗಿರುತ್ತೆ. ಆದರೆ ಈ ಸ್ನೇಹಿತರ ಆಯ್ಕೆ ಮಾತ್ರ ಈ ದಿನ ಸ್ವಲ್ಪ ಎಡವಟ್ಟಾಗುತ್ತೆ, ಅಲ್ಲಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಅನುಕೂಲಕರವಾದಂತಹ ಸಂದರ್ಭ ನಿಮಗೆ. ಹಾಗಾಗಿ ಹೊಸ ಇನ್ವೆಸ್ಟ್ಮೆಂಟ್ ಆಗಲಿ, ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥ ಬಗ್ಗೆ ಯಾವುದೇ ಆಲೋಚನೆಗಳಿದ್ದರೆ ಮುಂದುವರಿರಿ. ಇನ್ನು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಇದೆ. ಸಮಾಜಮುಖಿ ಕೆಲಸಗಳಾಗುತ್ತೆ. ಕುಟುಂಬಕ್ಕಾಗಿ ಈ ದಿನ ನಿಮ್ಮ ಓಡಾಟ ಇದೆ, ಹೋರಾಟ ಇದೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಗಾಗಿ, ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಈ ದಿನ ಖರ್ಚು ವೆಚ್ಚಗಳನ್ನು ಕೂಡ ಮಾಡ್ತೀರಿ. ಅದು ನಿಮಗೆ ಖುಷಿ. ಬೇರೆಯವರನ್ನು ಸಂತೋಷ ಪಡಿಸೋದ್ರಲ್ಲೇ ನಿಮ್ಮ ಸಂತೋಷ ಈ ದಿನ ಇದೆ. ಹಾಗೆ ಬಹಳ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು, ಅದನ್ನು ಹಿಡಿದಿಟ್ಕೊಳ್ಬೇಕು. ಯಾಕೆಂದರೆ ಸಂದರ್ಭ ಅಷ್ಟೊಂದು ಸೂಕ್ತವಾಗಿಲ್ಲ. ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಹೊಸ ದಿನ, ಹೊಸ ಜನರ ಪರಿಚಯ ಆಗುತ್ತೆ. ಹೊಸ ಕೆಲಸ ಕಾರ್ಯಗಳ ಒಂದು ವಿನೂತನವಾದಂತಹ ಆರಂಭ ಆಗುತ್ತೆ. ಹಾಗಾಗಿನೇ ಈ ದಿನ ಬೇರೆ ಎಲ್ಲ ದಿನಗಳಿಗಿಂತಲೂ ಕೂಡ ನಿಮಗೆ ವಿಭಿನ್ನವಾದಂಥ ಅನುಭವಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಆದರೆ ಕೈಯಲ್ಲಿ ಹಣ ನಿಲ್ಲಲ್ಲ. ಯಾವುದೋ ಕಾರಣಕ್ಕಾಗಿ
ನೀವು ಹಣವನ್ನು ಖರ್ಚು ಮಾಡ್ತಾ ಇರ್ತೀರಿ. ಹಾಗಾಗಿ ಹಣವನ್ನು ಕ್ಯಾರಿ ಮಾಡುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಆತ್ಮೀಯರಿಗಾಗಿ ಹೆಚ್ಚು ಓಡಾಟ ಇರುತ್ತೆ, ಅವರಿಗಾಗಿ ಖರ್ಚು ವೆಚ್ಚಗಳು ಇರುತ್ತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಎಲ್ಲೋ ಒಂದು ಕಡೆ ಒಳ್ಳೆಯ ಸುದ್ದಿ ಕೂಡ ನಿಮ್ಮ ಕಿವಿಗೆ ಮುಟ್ಟತ್ತೆ. ಇನ್ನು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ. ಅದು ನಿಮಗೆ ಗೊತ್ತಿದೆ, ಯಾವ ಕೆಲಸವನ್ನು ಹೇಗೆ ಮಾಡಬೇಕು, ಎಷ್ಟು ಶ್ರಮವನ್ನು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಸಮಯವನ್ನು ಅದಕ್ಕೆ ಕೊಡಬೇಕು ಅನ್ನುವಂಥ ವಿಚಾರಗಳು. ಆದರೆ ಕುಟುಂಬಕ್ಕೆ ನಿಮ್ಮ ಕ್ವಾಲಿಟಿ ಟೈಮ್ ಅನ್ನುವಂಥದ್ದು ಈ ದಿನ ಬೇಕು. ಕುಟುಂಬಸ್ಥರಿಗಾಗಿ ಸ್ವಲ್ಪ ಸಮಯವನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಉದ್ಯೋಗದ ವಾತಾವರಣ ಶಾಂತಿಯುತವಾಗಿರುತ್ತೆ. ಎಲ್ಲೋ ಒಂದು ಕಡೆ ಕೆಲಸ ಮಾಡಿ ಒಂದು ಸ್ಥಿತಿಯನ್ನು, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀರಿ. ಅದನ್ನು ಉಳಿಸ್ಕೊಳ್ಳುವಂಥದ್ದು, ಅದನ್ನು ಮೇಂಟೈನ್ ಮಾಡುವಂಥದ್ದೇ ಈ ದಿನ ನಿಮಗೆ ಸ್ವಲ್ಪ ಕಷ್ಟವಾಗತ್ತೆ. ಹಾಗೆ ಒಂದು ಗುರಿಯನ್ನು ಸಾಧನೆ ಮಾಡಲಿಕ್ಕೆ ದೃಢವಾದಂಥ ವಿಶ್ವಾಸ ಇದೆ. ನಿಮ್ಮ ಭಾವನೆಗಳಲ್ಲಿ ಬಹಳ ವಿಶೇಷವಾದಂಥ ಅರ್ಥವನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಶಕುನಗಳನ್ನು ಎಲ್ಲೋ ಒಂದು ಕಡೆ ನಿಮಗೆ ಆಗುವಂಥ ಈ ನಷ್ಟ, ಅನಿಷ್ಟ, ಇಂಥ ವಿಚಾರಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಒಂದಕ್ಕೊಂದು ಹೊಂದದ ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಸ್ವಾಗತಿಸಬೇಡಿ. ಏಕೆಂದರೆ ನಿಮ್ಮ ನಿಲುವೇ ಬೇರೆ ಇದೆ, ಬೇರೆಯವರ ಒಂದು ಅಭಿಪ್ರಾಯವೇ ವಿಭಿನ್ನವಾಗಿರುತ್ತೆ. ಹಾಗಾಗಿ ಒಂದಕ್ಕೊಂದು ತಾಳೆ ಹೊಂದಲ್ಲ ಅಂಥ ವಿಚಾರಗಳನ್ನು ಆದಷ್ಟು ದೂರ ಇಡುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಏನೋ ಮನಸ್ಸಿನಲ್ಲಿ ಅಂದ್ಕೊಳ್ತೀರಿ, ಆದರೆ ಕೆಲಸಗಳಾಗಲ್ಲ. ನಿಮ್ಮ ಇಷ್ಟದಂತೆ ಕೆಲಸಗಳಾಗದೇ ಇದ್ದಾಗ ಮನಸ್ಸಿಗೆ ತೀವ್ರ ಕಸಿವಿಸಿ ಉಂಟಾಗುತ್ತೆ. ಬೇರೆಯವರ ಮೇಲೆ ಕೋಪಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರಿಂದ ನಿಮ್ಮ ಒಂದು ಮನಸ್ಥಿತಿ ನಿಮ್ಮ ನಿಯಂತ್ರಣ ಮೀರಿ ಇರುವಂಥದ್ದು. ಹಾಗಾಗಿ BP ಇರೋವಂಥವ್ರಿಗೆ ಅಥವಾ ಬೇರೆ ದೀರ್ಘಕಾಲಿಕ ಕಾಯಿಲೆ ಇರೋವಂಥವ್ರಿಗೆ ಈ ದಿನದ ಪರಿಸ್ಥಿತಿಗಳೇನಿದೆ ಅದು ಸ್ವಲ್ಪ ಅಡ್ವರ್ಸ್ ಆಗಿರುವಂಥ ಒಂದು ಪರಿಣಾಮವನ್ನು ತರುತ್ತೆ. ಹಾಗೆ ಪ್ರತಿ ವೃತ್ತಿ ವ್ಯಾಪಾರಗಳಲ್ಲೂ ಕೂಡ ಹೊಸ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ಹೂಡಿಕೆಯ ವಿಚಾರ, ಇನ್ವೆಸ್ಟ್ಮೆಂಟ್ ವಿಚಾರ ಗೊತ್ತಾಗುತ್ತೆ. ಆದರೆ ಕೈಯಲ್ಲಿ ಏನೂ ಮಾಡಲಾದಂತಹ ಪರಿಸ್ಥಿತಿ ನಿಮ್ಮನ್ನು ಬಾಧಿಸುತ್ತೆ. ಮಕ್ಕಳ ವಿಚಾರವಾಗಿ ಕೂಡ ಈ ದಿನ ಸ್ವಲ್ಪ ತೊಂದರೆ ತಾಪತ್ರಯಗಳಿರುತ್ತೆ. ಮಕ್ಕಳದ್ದೇ ಚಿಂತೆ, ಮಕ್ಕಳದ್ದೇ ಸಮಸ್ಯೆ ಇರುವಂಥವ್ರಿಗೆ, ಮಕ್ಕಳಿಲ್ಲದವರಿಗೆ ಅದೇ ಒಂದು ಸಮಸ್ಯೆಯಾಗಿ ಕಾಡುವಂಥದ್ದು. ಹಾಗಾಗಿ ಈ ದಿನ ಮಕ್ಕಳ ಸಲುವಾಗಿಯೇ, ಮಕ್ಕಳ ಸುತ್ತಮುತ್ತನೇ ಸಮಸ್ಯೆಗಳ ಒಂದು ಆಗರ ಇದ್ದೇ ಇರುತ್ತೆ. ಇನ್ನು ಈ ದಿನದಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಅದು ಅಷ್ಟೊಂದು ಯಶಸ್ವಿ ಆಗಲ್ಲ. ಹಣಕಾಸಿನ ವಾತಾವರಣ ಅನುಕೂಲವಾಗಿರುವಂತೆ ಕಂಡು ಬಂದರೂ ಕೂಡ ಅದು ಮುಂದೆ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿನೇ ಭಾರಿ ಯೋಚನೆಯಿಂದಲೇ ನೀವು ಕೆಲಸಗಳನ್ನು ಆರಂಭ ಮಾಡಬೇಕು. ಇನ್ನು ವಿಶೇಷವಾಗಿ ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಮಾತುಕತೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಕೊಡಬೇಡಿ. ಹಾಗಾಗಿ ನಿಮ್ಮ ಸಂಬಂಧಗಳು ಗಟ್ಟಿಯಾಗಿರಬೇಕು. ಅದಕ್ಕೆ ಪೂರಕವಾದಂಥ ಕೆಲಸಗಳನ್ನು ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.